Jenny got the taste on it. ಓಂ ಶಾಂತಿ. ಈಗ ಬರ್ತಡೇ ಮಾಡ್ಕೊಳ್ಳುವಂತಹ ಎಲ್ಲ ಸಹೋದರಿಯರಿಗೆ ವಿನಂತಿ ಮಾಡ್ಕೊಳ್ತೇನೆ, ಬಾಬು ನೆನಪಿನಿಂದ ಕೇಕ್ ಕಟ್ ಮಾಡಬೇಕು.
ಓಂ ಶಾಂತಿ. ಧನ್ಯವಾದಗಳು ಸಹೋದರರಿಗೆ. ಮುಂದಿನದಾಗಿ ಸಣ್ಣ ಮಕ್ಕಳೆಲ್ಲರೂ ಬರ್ರಿ, ಸಣ್ಣ ಸಣ್ಣ ಹುಡುಗರು ಎಲ್ಲ ಬರ್ರಿ ಮೇಲೆ. ನಿಮ್ಗೆ ಕೇಕ್ ತಿನ್ನಿಸ್ತಾರೆ. ಬರ್ರಿ ಸಣ್ಣ ಹುಡುಗರು ಎಲ್ಲರ ಮೇಲೆ ಬರ್ರಿ, ಬರ್ರಿ ಎಲ್ಲರೂ ಬರ್ರಿ ಹುಡುಗರು. ಜ್ಯೋತಿ ಬರ್ರಿ, ಸಣ್ಣ ಹುಡುಗರು ಎಲ್ಲರೂ ಬರ್ರಿ, ಎಲ್ಲರೂ ಬರ್ರಿ. ಈಗ ತಗೊಂಡವ್ರು ಬರ್ರಿ. ಮತ್ತೆ ಯಾರು ಸಣ್ಣ ಹುಡುಗರು ಇದ್ದೀರಿ ಎಲ್ಲರೂ ಬರ್ರಿ. ಸಾಲ ನಿಲ್ಬೇಕು, ಲೈನಲ್ಲಿ ನಿಲ್ಬೇಕು. ಮತ್ತೆ ಯಾರು ಸಣ್ಣ ಮಕ್ಕಳು ಇದ್ರೆ ಬರ್ರಿ, ಎಲ್ಲ ಸಣ್ಣ ಮಕ್ಕಳು ಬರ್ರಿ. ಮ್ಯಾಲ್ ಬಂದ್ರೆ ಕೇಕ್ ಕೊಡ್ತದೆ. ಬಾ ಕೊಡ್ತಾರಲ್ವಾ, ಓಡಿ ಬನ್ನಿ. ಅವ್ರ ಮಮ್ಮಿ ಕರ್ಕೊಂಬನ್ನಿ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. जन्मदिन मुबारक हो, खुशियों की बहार हो, तेरे जीवन में हर दिन सपनों का त्योहार हो। जन्मदिन मुबारक हो, खुशियों की बहार हो, तेरे जीवन में हर दिन सपनों का ಚಿಣ್ಣರ ಬಳಗ ವಿಶ್ ಮಾಡ್ತಾರೆ. ಜ್ಯೋತಿ ನೀವು ಕೇಕ್ ತಗೊಂಡ್ರಿ? फूलों सी महके राहें, चांद सा तेरा नूर, हर मंजिल आसान हो, मिट जाए हर फितूर, आसान हो, मिट जाए हर फितूर। ಧನ್ಯವಾದಗಳು ಎಲ್ಲ ಮಕ್ಕಳಿಗೆ. ಕೇಕ್ ತಗೊಂಡವರೆಲ್ಲರೂ ಕೆಳಗಡೆ ಹೋಗ್ರಿ. ಈಗ ಗಂಗಾ ಅಕ್ಕನವರ ಗಂಗಾ ಪಾಟೀಲ್ ಅಕ್ಕನವರ ಶಿಷ್ಯರ ಬಳಗದಿಂದ ಒಂದು ಸನ್ಮಾನ. ನಾನು ಆ ಶಿಷ್ಯರ ಬಳಗಕ್ಕೆ ವಿನಂತಿ ಮಾಡ್ಕೊಳ್ತೇನೆ ಅವರಿಗೆ ಸನ್ಮಾನಿಸಬೇಕು ಅಂತ.
ತುಳಸಿಗೆರೆ ಶಾಲೆಯಿಂದ ಶಿಕ್ಷಕರಿಂದ ಸನ್ಮಾನ ಗಂಗಾ ಪಾಟೀಲ್ ಅಕ್ಕನವರಿಗೆ. ಅದು ಕೆಳಗಿಟ್ಬಿಡ್ತೀನಿ. ಮೀನಾಕ್ಷಿ ಅಕ್ಕವರು ಗಂಗಾ ಅಕ್ಕವರಿಗೆ ಸನ್ಮಾನ ಮಾಡ್ತಾರೆ.
ಮೊದಲು ಸರೋಜ ಅವರು. ರಮೇಶ್ ಅಣ್ಣವರು ಬರಬೇಕು. ರಮೇಶ್ ಅಣ್ಣವರು ಕೂಡ ಸನ್ಮಾನ ಮಾಡ್ತಾರೆ. ಬನ್ನಿ ರಮೇಶ್ ಅಣ್ಣ. ರಮೇಶ್ ಅಣ್ಣವರು ಗಂಗಾ ಅಕ್ಕವರಿಗೆ ಸನ್ಮಾನ ಮಾಡ್ತಾ ಇದ್ದಾರೆ. ಅವ್ರ ತಮ್ಮ ಗಂಗಾ ಅಕ್ಕವರು, ಅವ್ರ ತಮ್ಮ ಅಜ್ಜಿಯವರು, ಅವ್ರ ತಾಯಿ. ಅವ್ರು ಈ ರೀತಿ ಇದ್ದಾರಲ್ಲ, ಇಷ್ಟು ಜನ ಅಕ್ಕ ತಂಗಿ ಇದ್ರು ಯಾರ ತಾಯಿ ಯಾರು ಅಂತ ಗೊತ್ತಿಲ್ಲ. ಇವರು ನಮ್ಮ ಅವ್ವನೇ ಅಂತಾರೆ, ಇವರು ನಮ್ಮ ಅವ್ವ ಅಂತಾರೆ. ಇವ್ರ ಅಜ್ಜಿಯವರು ಗಂಗಾ ಅಕ್ಕವ್ರ ತಾಯಿ ಅಂತ ಇವತ್ತು ನನಗೆ ಗೊತ್ತಾಗಿದ್ರು. ಅಂದ್ರೆ ಅಷ್ಟೊಂದು ಅನನ್ಯ ಇದ್ದಾರೆ. ಇವ್ರ ಅಜ್ಜಿಯವರು ಸರೋಜ ಅಕ್ಕವರು ಮತ್ತು ಶಾರದಾ ಅಕ್ಕವ್ರ ತಾಯಿ, 3 ಜನ ಅಕ್ಕ ತಂಗಿ. ಆಮೇಲೆ ಗಂಗಾ ಅಕ್ಕವ್ರ ಇವ್ರ ತಾಯಿ, ಇವರು ಗಂಗಾ ಅಕ್ಕವ್ರ ತಾಯಿ. ಅದಕ್ಕೆ ಅವರೆಲ್ಲರೂ ಹಿಂಗದಾರಲ್ಲ, ಒಂದೇ ಮನೆಯೊಳಗೆ ಇದ್ದಂಗಿದಾರಲ್ಲ. ಅಕ್ಕ ತಂಗಿ ಬೇರೆ ಬೇರೆ ಅನ್ನೋದು ಇಲ್ಲ, ಅವ್ರ ಅಕ್ಕ ತಂಗಿ ಮಕ್ಕಳನ್ನ ನಾವು ಬೇರೆ ಬೇರೆ ಅನ್ನೋದು ಇಲ್ಲ. ಎಲ್ಲರೂ ಒಂದೇ ಮನೆಯವರು, ಒಂದೇ ಅಕ್ಕ ತಂಗಿ ಇದ್ದಂಗಿದ್ದಾರೆ. ಅದಕ್ಕೆ ಇದೇ ರೀತಿ ಪರಿವಾರ ಇರಬೇಕು. ಗೀತಾ ಅಕ್ಕವರು ಗಂಗಾ ಅಕ್ಕವರಿಗೆ ಸನ್ಮಾನ ಮಾಡ್ತಾರೆ. खुशियों का मौसम आया है, मन का तराना आया है, दिल भर करना मांगते हैं, मन की महक करे सजा ಧನ್ಯವಾದಗಳವರಿಗೆ. ನಾನು ಒಬ್ಬೊಬ್ಬರೇ ತಮ್ಮ ಅನುಭವ ಹೇಳಬೇಕು ಅಂತ ಕೇಳ್ಕೊಳ್ತೇನೆ. ಗಂಗಾ ಅಕ್ಕವರು ತಮ್ಮ ಅನುಭವ ಹೇಳಿ. ಆಮೇಲೆ ಇವತ್ತಿನ ಈ ಸಮಯದಲ್ಲಿ ಈರಣ್ಣನವರು, ಗಂಗಾ ಅಕ್ಕವರು ಇಬ್ಬರೂ ಬಹಳಷ್ಟು ಬಾಬಾರವರ ಮೇಲೆ ಪ್ರೀತಿ ಇರುವಂತವ್ರು. ಇವತ್ತು ಅವ್ರು ಸ್ಥೂಲವಾಗಿ ಇಲ್ಲೇ ಇದ್ರು ಸಹಿತ ಸೂಕ್ಷ್ಮವಾಗಿ ನಮ್ಮ ಜೊತೆಗಿದ್ದಾರೆ. ಎಡೆ ಮನೆ ತಾಯಿ ಅಂತೆ ಬಾಬಾರವ್ರ ಮನೆಗೆ ಬಹಳಷ್ಟು ಸಹಯೋಗಿ, ಸೇವಾ ಸಾಥಿಯಾಗಿರುವಂತವ್ರು. ಅಣ್ಣವ್ರನ್ನೂ ಇವತ್ತು ನಾವು ನೆನಪು ಮಾಡ್ಕೋಬೇಕು. ಅಕ್ಕವ್ರಿಗೆ ಕೇಳ್ಕೊಳ್ತೇನೆ. ಅಂದ್ರೆ ಆ ಅಣ್ಣವರು ಒಮ್ಮೊಮ್ಮೆ ಕ್ಲಾಸಿಗೆ ಬಂದಿಲ್ಲ ಅಂದ್ರೆ ಸಹಿತ ಗಂಗಾಕ್ಕವ್ರ ವಿಶೇಷತೆ ಏನು ಅಂದ್ರೆ ಸದಾ ಕಾಲ ಮಗುವಿನಲ್ಲಿ ಇರೋದು, ಸದಾ ಕಾಲ ಖುಷಿ ಖುಷಿಯಿಂದ ಇರೋದು, ನಿಶ್ಚಿಂತರಾಗಿರೋದು, ಯಾವುದೋ ವಿಷಯದಲ್ಲಿ ಚಿಂತೆ ಮಾಡುವಂಥದ್ದಿಲ್ಲ. ಯಾಕಂದ್ರೆ ಪರಮಾತ್ಮನೇ ನನ್ನ ಸರ್ವ ಸಂಬಂಧಿ ಅಂತ ಅನುಭವ ಮಾಡಿದಾಗ ಯಾವುದೇ ಮಾತಿನಲ್ಲಿ ಅವರು ಟೆನ್ಷನ್ ಇರ್ತದೆ. ಜೀವನ ಅಂದಮೇಲೆ ಹೆಚ್ಚು ಕಡಿಮೆ, ದುಃಖ, ನೋವು, ನಲಿವು, ಸುಖ, ಸಂತೋಷ, ಕಷ್ಟ, ನೋವು ಎಲ್ಲ ಇರ್ತದೆ. ಆದ್ರೂ ಕೂಡ ಪರಮಾತ್ಮ ಹೇಳ್ತಾರೆ, ಯೋಗಿ ಯಾರು ಅಂತಂದ್ರೆ ಯಾರು ಸಹನಶೀಲ ಇದ್ದಾರೆ, ಯಾರು ತಾಳ್ಮೆ ಇರುವಂತವ್ರು ಇದ್ದಾರೆ, ಯಾರು ಎಲ್ಲವನ್ನು ಸರಿ ಸಮನಾಗಿ ಒಂದು ಬ್ಯಾಲೆನ್ಸ್ ಇಂದ ತಮ್ಮ ಜೀವನವನ್ನು ನಡೆಸುವಂತವ್ರು ಇದ್ದಾರೆ, ಅವರಿಗೆ ಯೋಗಿಗಳು ಅಂತ ಹೇಳಾಗ್ತದೆ. ಅದ್ರ ಜೊತೆಗೆ ಪರಮಾತ್ಮ ಹೇಳ್ತಾರೆ, ಯೋಗಿಗಳು ಯಾರು ಅಂತಂದ್ರೆ ಯಾರು ಮನೆ ಮಠ ಸನ್ಯಾಸ ಸಂಸಾರ ಬಿಟ್ಟು ಹೋಗಿರುವಂತವ್ರು, ಅವರು ಯೋಗಿಗಳು ಅಂತ ಹೇಳ್ಬೋದು, ತಪಸ್ವಿಗಳು ಅಂತ ಹೇಳ್ಬೋದು, ಸನ್ಯಾಸಿಗಳು ಅಂತ ಹೇಳ್ಬೋದು. ಆದ್ರೆ ಪರಮಾತ್ಮ ಹೇಳ್ತಾನೆ, ಗೃಹಸ್ಥದಲ್ಲಿ ಇದ್ದು ಗೃಹಸ್ಥ ಜೀವನವನ್ನ ನಿಭಾಯಿಸಿಕೊಂಡು ತಮ್ಮ ವೃತ್ತಿ ಜೀವನವನ್ನ, ಸಂಸಾರ, ಮಕ್ಕಳು, ಮನೆ, ಸಂಬಂಧಿ ಎಲ್ಲರ ಜೊತೆಗೆ ಇದ್ದು ಏನು ತಮ್ಮ ಜೀವನವನ್ನ ಸನ್ಯಾಸ ಮಾಡಿದಾರೋ ಅವರೇ ನಿಜವಾದ ಸನ್ಯಾಸಿಗಳು, ರಾಜ ಋಷಿಗಳು ಅಂತ ಪರಮಾತ್ಮ ಹೇಳ್ತಾನೆ. ಆ ರೀತಿ ತಮ್ಮ ಅನುಭವವನ್ನ ಮಾಡಿದ್ದಾರೆ. ತಮ್ಮ ಅನುಭವವನ್ನು ಹೇಳ್ತಾರೆ. ಓಂ ಶಾಂತಿ, ಓಂ ಶಾಂತಿ. ಅಕ್ಕವರು ನನ್ನ ಬಗ್ಗೆ ಭಾಳ ಹೇಳಿದ್ರು. ಅವ್ರು ಹೇಳ್ದಂಗೆ ಇನ್ನೂ ಪೂರ್ಣ ನಡೆದಿಲ್ಲ ಅಂತ ನನಗೆ ಅನಿಸ್ತೈತೆ ಅವ್ರು ಹೇಳ್ದಂಗೆ. ಆದರೆ ಇನ್ನೇನು ಮಾತ್ರ ಸಂಪೂರ್ಣ ಅದೇ ರೀತಿ ಇರಬೇಕು ಅಂತ ಹೇಳಿ ನಾನು ಬಾಬಾನ ಹತ್ರ ಕೇಳ್ಕೊತೀನಿ. ಯಾಕಂದ್ರೆ ಇಷ್ಟು ದಿನ ನನಗೆ ಏನಾಗಿತ್ತು ಅಂತಂದ್ರೆ ಡ್ಯೂಟಿ ಇರ್ತಿತ್ತು, ಕ್ಲಾಸಿಗೆ ಒಂದೊಂದ್ಸಲ ಹೋಗೋದಾಗಿರ್ಲಿಲ್ಲ, ಇಲ್ಲಿ ಸೇವಾ ಮಾಡೋದು ಆಗ್ತಿರ್ಲಿಲ್ಲ. ಅಕ್ಕ ಸೇವಾ ಬರ್ರಿ ಅನ್ನೋಂತಿಗೇನ ಏನು ಬಿಡ್ರಿ, ಸ್ಕೂಲ್ ಐತೆ ಅನ್ನೋದು, ಬರೀ ಸ್ಕೂಲು ಅಂತ ಹೋಗ್ತಿದ್ವಿ.
ಇದೆ. ನಮ್ಮ ಮನೆಯವರು ಅವರಿದ್ರೆ ಇನ್ನೂ ಭಾಳ ಖುಷಿಯಾಗಿರ್ತಿದ್ದೆ ನಾನು. ಆದರೂ ಇರ್ತಿದ್ವಿ. ಅಲ್ಲಿ ಇಂಥ ಪೈಸದೊಳಗೆ ಅವರು ಇದ್ರೆ ಇನ್ನೂ ಭಾಳ ಚೆನ್ನಾಗಿ ಇರ್ತಿತ್ತಲ್ಲ ಅಂತೇಳಿ ನನ್ನ ಮನಸ್ಸಿಗೆ ಅನ್ನಿಸ್ತೈತೆ. ಪಾಪ ಅವ್ರು ಎಲ್ಲಿದ್ರು ಸಹಯೋಗಂತೂ ಯಾವಾಗಲೂ ಭಗವಂತನಿಗೆ ಭಾಳ ಸಹಯೋಗ ಕೊಟ್ಟಿದ್ರು. ಎಂತೂ ನನಗೆ ನೀವು ಹೋಗಿ ನಿಮ್ಮ ಮಾತೆ ಅಂತಿದ್ದಿಲ್ಲ. ನನಗಿನ್ನ ಮೊದಲೇ ಅವರೇ ಏನು ಮಾಡ್ತಿದ್ರು ಅಂದ್ರೆ ಫಸ್ಟ್ ಅವರೇ ಬಂಧನಿಗೆ ಹೋದವರು. ಆಮೇಲೆ ನಾನು ಹೋಗಿನಿ ಮಧುಬನಿಗೆ. ಬಂದ ಮೇಲೆ ಅವರು ಇಲ್ಲ ಭಾರಿ ಐತಿ ಅಂತ ಹೇಳಿದ್ಮೇಲೆ ನಾನು ಮಧುಬನಿಗೆ ಹೋಗ್ತೀನಿ ಅಂತೇಳಿ ನಾನು ತಯಾರಾದ್ಮೇಲೆ ನನ್ನ ಆಸೆಗಳಿಗೆ ಎಲ್ಲೂ ಅವರು ಬೇಡ ಅಂತಿರ್ಲಿಲ್ಲ. ಆಮೇಲೆ ಸೇವಾಕಂತೂ ಎತ್ತಿದ ಕೈ ಇದ್ರು ಅವರು. ಇಡೀ ಕರ್ನಾಟಕದಲ್ಲೇ ಎಲ್ಲೇ ಸೇವೆ ಇರಲಿ ಆ ಸೇವಾಕ್ಕೂ ಹೋಗಿ ಅಡುಗೆ ಮನೆ ಸೇವಾ ಅಂತೂ ಸಂಪೂರ್ಣ ಮಾಡ್ಕೊಡ್ತಿದ್ರು. ಆಮೇಲೆ ಇಲ್ಲಿ ಮುಂದೆ ಅಂತ ಒಂದು ಸಲ ಸೇವಾ ಕೊಟ್ಟಿದ್ರು ಬೆಳಗಾವಿಯವರು. ಪ್ರತಿದಿನ ಬೆಳಗ್ಗೆ ಎದ್ದವರ ಮಂದಿ ಸೇವಾ ಮಾಡಿ ಆಮೇಲೆ ಗುಡಿಗೆ ಹೋಗ್ತಿದ್ರು. ನನಗೆ ಅದು ಎಲ್ಲ ನೆನಪಿರ್ತಿರ್ತಾವ. ಇನ್ನೂ ಇತ್ತು ಅಂದ್ರೆ ಅದು ಆತ್ಮ ಇನ್ನೂ ಇತ್ತು ಅಂದ್ರೆ ಇನ್ನೂ ಎಷ್ಟು ಸೇವಾ ಮಾಡ್ತಿತ್ತ ಏನು ಭಗವಂತ ಆ ಆಸೆ ಕೊಡ್ಲಿಲ್ಲಲ್ಲ ಅಂತೇಳಿ ಅನಿಸ್ತಿರ್ತೈತಿ. ಅದಕ್ಕೆ ನನಗೆ ಆದರೂ ನಾನು ಬಾಬಾನ ಭೋಗ ಹಚ್ಚಿದ್ವಿ. ಅವ್ರದ್ದು ಅದಾಗ ಎಲ್ಲಿ ಹಚ್ಚಿದ್ವಿ ಅಂತಂದ್ರೆ ಮಧುಬನಿಗೆನೇ ನಾವು ಭೋಗ ಹಚ್ಚಿದ್ವಿ. ಅಲ್ಲಿಂದ ಅವ್ರಿಗೆ ಒಂದು ಸಂದೇಶ ಬಂತು, ಅದು ಅಡ್ವಾನ್ಸ್ ಪಾರ್ಟಿ, ನೀ ಏನು ಮಗು ಅದು ಅಡ್ವಾನ್ಸ್ ಪಾರ್ಟಿ ಬಗ್ಗೆ ನೀ ಏನು ವಿಚಾರ ಮಾಡಬೇಡ ಅಂತ ಹೇಳಿ ನನಗೆ ಸಂದೇಶ ಬಂತು. ಅದರಿಂದನೂ ನನಗೆ ಭಾಳ ಖುಷಿ ಆಯಿತು. ನಾ ಅಡ್ವಾನ್ಸ್ ಪಾರ್ಟಿ ಅಂತ ಹೋಗೈತಲ್ಲಪ್ಪ ಸಾಕು ನನಗೆ, ನಾನು ಅಷ್ಟೇ ಖುಷಿಯಾಗಿರ್ತೀನಿ ಅಂತ ಹೇಳಿ ನಾನು ಅವತ್ತಿಂತ್ರನೂ ನಾನು ಅನುಭವ ಮಾಡ್ತಾ ಇದ್ದೀನಿ. ಆಮೇಲೆ ನಂದು ಈ ವರ್ಷ ನಾನು ಡ್ಯೂಟಿಲಿಂದ ನಾನು ನಿವೃತ್ತಿ ಹೊಂದಿದ್ದೀನಿ. ಅಂದರೆ ಪಾತ್ರದ ಪ್ರಕಾರ ಎಲ್ಲೆಲ್ಲೇ ಡ್ರಾಮಾದಾಗ ಇರಬೇಕು ಅಲ್ಲೆಲ್ಲೇ ಡ್ರಾಮಾದಾಗ ಇರ್ತೀವಿ ಅಂತ ಹೇಳ್ತಾರಲ್ಲ, ಹಂಗೆ ನನ್ನ ಡ್ರಾಮಾ ಎಲ್ಲಿದೆ ಅಂದರೆ ಹುಬ್ಬಳ್ಳಿಯಲ್ಲೇ ಇತ್ತು. ಇಲ್ಲಿಂದ ಹೋದ್ರೆ ಒಂದು ತಿಂಗಳು ನನಗೆ ಓಂ ಶಾಂತಿ ಸೆಂಟರ್ ಎಲ್ಲೆಲ್ಲ ಅಂತ ಪಕ್ಕಕ್ಕೆ ಗೊತ್ತಾಗಲಿಲ್ಲ. ಕೊನೆಗೆ ನಮ್ಮ ವಿದ್ಯಾ ಅಂತ ಹೇಳಿ ನನ್ನ ಶಿಷ್ಯರು ಹೌದು, ಆಮೇಲೆ ನನಗೆ ತಂಗಿನೂ ಹೌದು, ಆ ಟೈಪ್ ಅದಾಳಾಕಿ. ಆಕೆ ನಾನು ಹುಡ್ಕೊಂಡು ಮತ್ತೆ ಬಾಬಾನ ಹುಡ್ಕೊಂಡು ಓಂ ಶಾಂತಿ ಸೆಂಟರ್ ಎಲ್ಲೈತಿ ಅಂತ ಕೇಳ್ಬೇಕಂತೇಳಿ ಬೈರಿದವನ ಕೊಪ್ಪಕ್ಕೆ ಹೋಗಿ ಎಲ್ಲಿ ಇದೆ ಅಂತ ಕೇಳಿದಾಗ ಅವರು ನಿಮ್ಮ ಮನೆ ಎಲ್ಲೈತಿ ಅಲ್ಲೇ 2 ಸಮೀಪದವು ನೋಡ್ರಿ ಅಂತ ಹೇಳಿದ್ರು. ಆಮೇಲೆ ನಮ್ಗೆ ಯಾವ್ದು ಅನುಕೂಲ ಆಗುತ್ತೆ ನೀವು ಆ ಕ್ಲಾಸಿಗೆ ಹೋಗ್ರಿ ಅಂತ ಹೇಳಿದ್ರು. ಅವತ್ತಿಂದ ನಾವು ಇಬ್ಬರು ಕೂಡ ಕ್ಲಾಸಿಗೆ ಅಲ್ಲಿ ಹೋಗ್ತೀವಿ. ಆಮೇಲೆ ಅಲ್ಲಿ ಇರುವಂಥ ಅಕ್ಕಂದರು ಇದೇ ರೀತಿ ನಮಗೆ ಅವರು ಸಹಿತ ಸಹಯೋಗ ಕೊಡ್ತಾ ಇದ್ದಾರೆ. ಇದೇ ರೀತಿ ನಮಗೆ ಎಲ್ಲ ಕಡೆ ಬಾಬಾ ನಮಗೆ ಏನು ಮಾಡ್ತಾನ ಅಂತಂದ್ರೆ ಸಹಯೋಗ ಕೊಡ್ತಾನ. ಆಮೇಲೆ ಅವತ್ತು ಅಕ್ಕವ್ರಿಗೆ ನಾನು ಹೇಳಿದೆ, ಅಕ್ಕ ನಮ್ದು ಮುಗಿತ್ರಿ ಅಂತೇಳಿ ನಾಗರತ್ನಕ್ಕೆ ಅವ್ರಿಗೆ ನಾನು ಇದಕ್ಕೆ ಸನ್ಮಾನ ಮಾಡಿಸ್ಕೋಬೇಕು ಅಂತೇಳಿ ಯಾವಾಗಲೂ ಇಷ್ಟ ಕಡಿಮೆ ಇತ್ತು. ಒಟ್ಟು ಅದು ಏನು ಮಾಡ್ಕೋಬಾರ್ದು, ಯಾರಿಂದೂ ಏನು ಇದು ಮಾಡ್ಕೋಬಾರ್ದಲ್ಲ, ನಾವು ಒಳ್ಳೆ ಅನ್ಕೋತಾನ ಬಂದದ್ದು ಇರ್ತೀಗ ಅದು ಬಾಬಾ ಅಕ್ಕವ್ರ ಬಾಯಿನಿಂದ ನುಡಿಸ್ಬಿಟ್ಟ. ನೀವು 20 ವರ್ಷ ಗಂಟಲೆ ಇಲ್ಲಿ ಅದೀರಿ, ಬ್ರಹ್ಮಭೋಜನ ಹಚ್ಚಿರಿ ಅಂತ ಹೇಳಿದ್ರು. ಅವಾಗ ನನಗೆ ಹೌದಲ್ಲ ಹಚ್ಚಿಸ್ಬೇಕು 20 ವರ್ಷ ಗಂಟಲೆ ಅದೀನಿ ಅಂತೇಳಿ ಅಕ್ಕ ಬಾಯಿಂದ ಬಂದೈತೆ ಅಂದಮೇಲೆ ಹ್ಞೂ ಅಂದು. ಆಮೇಲೆ ಅವ್ರಿಗೆ ಹೇಳಿದೆ, ಅಕ್ಕ ನಮ್ಗೆ ನಮ್ಮ ಸ್ಟೂಡೆಂಟ್ಸನ್ನು ಮಾಡ್ತೀವಿ ಅಂತಾರ, ಅದಕ್ಕೆ ಅವನು ಇಲ್ಲೇ ಕಳಿಸ್ಬಿಡ್ತೀವಿ ರೀ. ಒಂದಿಷ್ಟು ಮಂದಿ ಇನ್ನೂ ಬರತ್ತಾರೆ, ಇನ್ನೂ ದಾರಿ ಒಳಗೆ ಅದಾರ, ಇನ್ನೂ ಇಲ್ಲೇ ಇದ್ದೀವ್ರಿ ಅಂತ ಹೇಳಕತ್ತಾರೆ. ಇನ್ನೂ ದಾರಿ ಒಳಗೆ ಅವರೆಲ್ಲರೂ ನಾವು ಅಲ್ಲೇ ಬರ್ತೀವಿ ಇಲ್ಲೇ ಬರ್ತೀವಿ ಅಂದ್ರೆ ಅದಕ್ಕೆ ಅವ್ರಿಗೆ ನಾನು ಏನು ಹೇಳಿದೆ ಅಂದ್ರೆ ನಿಮಗೂ ಎಲ್ಲರಿಗೂ ಬಾಬಾನ ಸಂದೇಶ ಮುಟ್ಟಿಸ್ಬೇಕಾಗತ್ತೆ. ಮೇನ್ ಉದ್ದೇಶನ ಏನು ಅಂದ್ರೆ ಎಲ್ಲರಿಗೆ ನನ್ನ ಸ್ಟೂಡೆಂಟ್ಸ್ಗಳಿಗೆ ಆಮೇಲೆ ಪರಿಚಯ ಇಲ್ಲದ ಬಾಬಾನ ಪರಿಚಯ ಇಲ್ಲದವರಿಗೆ ಸಹಿತ ಎಲ್ಲರಿಗೂ ಈ ಬಾಬಾನ ಸಂದೇಶ ಮುಟ್ಟಿಸ್ಬೇಕು ಅನ್ನುವಂಥ ಒಂದು ತಲೆಯೊಳಗೆ ಬಂದು ಅಕ್ಕಾರಿಗೆ ಹೇಳಿದಾಗ ಅಷ್ಟ ಮಾಡಿದ್ರಿ ಅಂತಂದ್ರೆ ಬಾಬಾನ ಸಂದೇಶ ಮುಟ್ಟಿಸೋನು ಎಲ್ಲ ನಿಮ್ಮ ಸ್ಟೂಡೆಂಟ್ಸಿಗೆ ಹೇಳಿರಿ ಅಂತ ಹೇಳಿದರು. ಅದೇ ರೀತಿ ಎಲ್ಲ ಸ್ಟೂಡೆಂಟ್ಸಿಗೆ ಹೇಳಿದ್ವಿ. ಆದರೆ ದೂರ ಇರ್ತಾರಲ್ಲ ಅವ್ರು ಇನ್ನೂ ಇಲ್ಲಿ ಲೋಕಾಪುರ ಹತ್ರ ಅದೀವ್ರಿ, ನಾವು ಇಲ್ಲಿ ಸಮೀಪ ಅದೀವ್ರಿ, ಇನ್ನೂ ಒಂದು 40 ತಾಸು ಆಗುತ್ತೆ ಅಂತ ಹೇಳತ್ತಾರ. ಬರೆಯಪ್ಪ ಆಗುತ್ತೆ ನಡೀತೈತಿ ಅಂತ ಹೇಳಿದ್ದೀವಿ. ಅದೇ ರೀತಿ ನನ್ನ ಸ್ಟೂಡೆಂಟ್ಸಿಗೆ ಎಲ್ಲರಿಗೂ ಹೇಳ್ತೀನಿ, ನೀವೆಲ್ಲರೂ ಏನು ಮಾಡಿರಿ ಅಂತಂದ್ರೆ ಜೀವನದಲ್ಲಿ ಅಮೂಲ್ಯಗಳಿಗೆ ಇದು
ಒಂದು ನಮ್ದು. ಆ ಅಮೂಲ್ಯ ಗಳಿಗೆಯನ್ನ ನೀವು ಎಂದೂ ಕಳ್ಕೊಬೇಡ್ರಿ. ನೀವು ಓಂ ಶಾಂತಿ ಸೆಂಟ್ರಿಗೆ ಹೋಗ್ರಿ. ನೀವು ದಿನ ಆಗ್ಲಿಕ್ಕೂ ವಾರಕ್ಕೆ ಒಂದ್ಸಲ ನೀವು ಏನು ಮಾಡ್ರಿ ಅಂತಂದ್ರೆ ಬಾಬಾನ ಹತ್ರ ಹೋಗಿ ನೀವು ಮೆಡಿಟೇಷನ್ ಮಾಡಿದ್ರಿ ಅಂತಂದ್ರೆ ನಿಮ್ಮ ಜೀವನನೂ ಏನಾಗುತ್ತೆ ಅಂದ್ರೆ ಉದ್ಧಾರ ಆಗುತ್ತಾ. ನೀವು ನೆಮ್ಮದಿಯಿಂದ ಜೀವನ ಸಾಗಿಸ್ತೀರಿ. ಯಾವುದೇ ನೌಕರಿ ಮಾಡಿದ್ರು ಸಹಿತ ಒತ್ತಡ ಇರಂಗಿಲ್ಲ. ಯಾಕಂದ್ರೆ ನಾವು ಅಲ್ಲಿ ಮೆಡಿಟೇಷನ್ ಮಾಡೋದ್ರಿಂದ ನಮಗೆ ಒತ್ತಡ ರಹಿತ ಆಗ್ಬಿಟ್ಟು ನಾವು ಅಲ್ಲಿ. ಅದಕ್ಕೆ ನಿಮಗೂ ಅದನ್ನೇ ಕೇಳ್ಕೊತೀನಿ. ನಿಮ್ಮ ಮೇಲೆ ಎಲ್ಲರೂ ಹೋಗಬೇಕು ಅಂತ ಹೇಳಿ ನನ್ನ 2 ಮಾತುಗಳನ್ನು ನಾನು ಮುಗಿಸ್ತೀನಿ. ಓಂ ಶಾಂತಿ. ಶುಭವನ್ನೇ ಮನದೊಳಗೆ ನೆನೆಸಿಕೊಂಡು ನಾವೆಲ್ಲ ಈ ಸಭೆ ನಡೆದೈತಿಲ್ಲ, ಜ್ಞಾನ ಸಭೆ. ಇದು ಹಂಗೆ ಸಾಧಾರಣ ಸಭೆ ಅಲ್ಲ, ಜ್ಞಾನ ಎತ್ತುವ ಸಭೆ. ಇದು ಎಲ್ಲರೂ ನಾವು ಒಂದು ಕ್ಷಣದಾಗ ಮ್ಯಾಗ ಹೋಗ್ಬೋದು, ಕೆಳಗೆ ಹೋಗಿಲ್ಲ. ಆದರೆ ಭಕ್ತಿ ಬೇರೆ ಹೋದರೆ ಅದು ಬೇರೆ. ಅದಕ್ಕೆ ಇಲ್ಲಿ ಬಂದರೆ ಶಾಂತಿ ಸಿಗುತ್ತಾ, ಮನಸ್ಸು ಸರಳ ಅಂತ ಶಿವಬಾಬ ಹೇಳಿ ಕಲ್ಯಾಣದಾಗ ಬಸವಣ್ಣವ್ರು ಮಾಡಿ ಈಗ ಬ್ರಹ್ಮ ಬಾಬರ ಮುಂದೆ ಈ ಸಭೆ ನಡೆಸ್ಯಾರ. ನಾವು ಎಲ್ಲವನ್ನು ಮರೆತು ಶಿವನಿನ ನೆನಪಿನಲ್ಲಿ ಇರಬೇಕು. ಓಂ ಶಾಂತಿ. ನಾವು ಭಾಳ ಮಾತಾಡೋಣ. ಆರೋಗ್ಯದಿಂದ 60 ವರ್ಷ ವೃತ್ತಿ ಮಾಡಿ ಮಕ್ಕಳಿಗೆ ವಿದ್ಯಾಭ್ಯಾಸ ಸರಿಯಾಗಿ ಕಲಿಸಿದ್ದಾರೆ. ಅವರಿಗೆ ತುಂಬಾ ಒಳ್ಳೆಯದು. ಹೊರಗೋಗಿರುವಂತ ಮಾತಾಡೋಣ, ಒಳಗಡೆ ಬರ್ರಿ. ಈಗ ಗೆಸ್ಟ್ ಬರ್ತಾರೆ ಅಂತ ನಾನು ಹೇಳ್ತೀನಿ. ಮ್ಯಾಲೆ ಊಟ ಕೊಡಂಗಿಲ್ಲ ಈ ಸದ್ಯ. ಮ್ಯಾಲ ಊಟ ಕೊಡಂಗಿಲ್ಲ. ಸಿಂಧುಗಳವ್ರೆಲ್ಲ ಕಳಿಸ್ತಾರೆ. ಸಿಂಧುಗಳವ್ರೆಲ್ಲ ಕಳಿಸಿ, ಕೆಳಗೆ ಕಳಿಸಿ. ಮುಂದೆ ಎಲ್ಲ ಜೇರು ಖಾಲಿ ಮಾಡೋದು ಚಲೋ ಅನ್ಸಂಗಿಲ್ಲ. ಬರೀ ಎಲ್ಲ ಒಳಗೆ ನೋಡ್ರಿ. ಎಲ್ಲರೂ ಮ್ಯಾಲ ಬಂದವ್ರೆ, ಕೆಳಗಡೆ ಬಂದ್ರಿ. ಏನ್ ಬಂದಾರ ಒಬ್ಬೊಬ್ರು ಎಲ್ಲರೂ ಅಂತಾರೆ. ಎಲ್ಲರೂ ಒಮ್ಮೆ ಮುಂದೆ ಇವತ್ತೊಂದು ಶಾಂತಿ.